ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ವಾಗೇ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮತ್ತು ಶೇರ್ ಅಂತೂ ಮಿಸ್ ಮಾಡಲೇಬೇಡಿ. ಮತ್ತು ಯಾರೆಲ್ಲ ಫಸ್ಟು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಯಜಮಾನ್ರು ಊರಲ್ಲಿ ಸತ್ಯಮ್ಮನ ಹಬ್ಬ ಇತ್ತು ಅಂದ್ಬಿಟ್ಟು ಮಟನ್ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಮಟನ್ ತಗೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದರು. ಸೊ ನಾನು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಜ್ಜಿ ಕಸ ಗುಡಿಸ್ತೈತೆ, ಅವ್ರು ಬರ್ತಾಯಿದ್ರು ಅಂತ. ಮಕ್ಕಳು ಇದ್ಮೇಲೆ ಮಕ್ಕಳು ಇಲ್ಲೆಲ್ಲ ಗಲೀಜು ಮಾಡೋದು ಮತ್ತು ಹರ್ಗೋದು ಮನೆ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಬೆಳಗ್ಗೆನ ಗುಡಿಸಿತ್ತು. ಸೊ ಈಗ ಗಲೀಜಾಗಿದೆ, ಬಂದವ್ರು ಏನಂತಾರೆ ಅಂದ್ಬಿಟ್ಟು ಅಜ್ಜಿ ಇಲ್ಲಿ ಕಸನ ಗುಡಿಸ್ತಾ ಇತ್ತು. ನೋಡಿ, ಅಜ್ಜಿ ಆ ಕಡೆಯಿಂದ ಕಸ ಗುಡಿಸ್ಕೊಂಡು ಹೋಗ್ತಾ ಇದ್ರೆ ಇವ್ರು ಆಟನೇ ಆಟ. ಎಲ್ಲನೂ ಮೇಕೆತ್ತಿಟ್ಟಿದ್ರೆ ಇವರೆಲ್ಲ ತಗೊಬಂದಿಲ್ಲ ರುಬ್ಕೊಂಡು ಆಟನ ಆಟ ಆಡ್ತಾವ್ರೆ. ಏನೂ ಮಾಡೋಂಗಿಲ್ಲ, ಮಕ್ಕಳು ಇದ್ಮೇಲೆ ಇವೆಲ್ಲ ಕಾಮನ್ನು. ಈಗ ಮುಂದೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಅಪ್ಪ ಚಿಪ್ಪಿಂದ ಸುಸ್ತಾಗಿ ಬಂದು ಮಲ್ಗವ್ರೆ. ನನ್ನ ತಮ್ಮನೂ ಕೂಡ ರೂಮಲ್ಲಿ ಮಲ್ಕೊಂಡವನೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಿದ್ರು ಈ ಬಿಸಿಲಲ್ಲಿ ಬರ್ತಾರಲ್ಲ ಅಂದ್ಬಿಟ್ಟು ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಅಮ್ಮ ಅಜ್ಜಿನ ನೋಡೋಕ್ಕೆ ಅಂತ ಅಪ್ಪ ಹೋಗಿತ್ತು. ಸೊ ಕರ್ಬೂಜನ ಕೊಟ್ಟು ಕಳಿಸಿತ್ತು ಎರಡನ್ನ. ಹೇಗಿದ್ರು ಅವರು ಈ ಬಿಸಿಲಲ್ಲಿ ಬರ್ತಾರಲ್ಲ, ಚಿಲ್ಡಾಗಿರಲಿ, ಜ್ಯೂಸ್ ಮಾಡಿಟ್ಬಿಟ್ಟು ಈ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಬಂದ ತಕ್ಷಣ ಕೊಡೋಕ್ಕಾಗುತ್ತೆ. ಬನ್ನಿ ಇವಾಗ ಕರ್ಬೂಜ ಜ್ಯೂಸ್ನ ಹೇಗೆ ಮಾಡೋದು ಮತ್ತು ನಾನು ಹೇಗೆ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಬನ್ನಿ. ಅವ್ವ ಕರ್ಬೂಜ ಎಲ್ಲಿಟ್ಟೆ? ಅದ ಹಣ್ಣಿತ್ತಲೆಲ್ಲ ಅದು ಕನ್ನಡಿ ಮೇಲೆ. ನೆಕ್ಸ್ಟ್ ಇಲ್ಲಿ ಕರ್ಬೂಜನ ಕಟ್ ಮಾಡ್ಕೊಳ್ಳೋಣ. ಒಳಗಡೆ ತಿರಳಿರುತ್ತಲ್ಲ ಇವೆಲ್ಲಾನು ತೆಗ್ದಾಕ್ಬಿಡೋಣ. ಇವತ್ತೇ ಫಸ್ಟು ನಾನು ಮಾಡ್ತಾ ಇರೋದು ಕರ್ಬೂಜನ. ನಮ್ಮ ಅತ್ತೆ ಮಾಡಿಕೊಡ್ತಾ ಇದ್ರು ಯಾವಾಗ್ಲೂ. ಇವಾಗಲೇ ಫಸ್ಟು ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಒಂದು ಮಿಕ್ಸಿ ಜಾರ್ ಕೊಡವ ತಂದ್ಬಿಡಿ. ಇಲ್ಲೆಲ್ಲ ತೆಗ್ದಾಕ್ಬಿಡೋಣ. ಹಾಲು ಹಾಕ್ಬಿಟ್ಟು ಮಾಡೋದು. ನೀವು ಕುಡಿಯೋದಿದು, ತಿನ್ನೋದಲ್ಲ. ನಾನು ತಿನ್ನು ಅಂತ ಇರಲ್ಲ, ನಾನು ತಿನ್ನು ಅಂತ ಇರಲ್ಲ. ಅದು ಮ್ಯಾಂಗೋನ ತಿನ್ನೋದು, ಇದು ಕರ್ಬೂಜ. ಕರ್ಬೂಜಾನು ತಿನ್ನು ಅಂತ ಇರಲ್ಲ. ತಿನ್ನು ಅಂತ ಹೇಳಿದ್ರ? ತಿಂತ ಎಲ್ಲ ಫ್ರೂಟ್ಸ್ ತಿನ್ನಿ ಅಂದ್ರಲ್ಲ. ಕರ್ಬೂಜಾನು ತಿನ್ನಿ ಅಂತ ಹೇಳಿದ್ರ? ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವೀಟ್ ಇರಲಿ ಅಂದ್ಬಿಟ್ಟು ಸಕ್ಕರೆನ ಸೇರಿಸ್ದೆ. ಅದಕ್ಕೆ ಸ್ವಲ್ಪ ನೀರು ಮತ್ತು ಹಾಲನ್ನು ಸೇರಿಸ್ದೆ. ಹಾಲು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಜ್ಯೂಸು ಅಂತ ಅಂದ್ಬಿಟ್ಟು ಇನ್ನು ಮಿಕ್ಸಿ ಜಾರನ್ನ ಆಡಿಸ್ಕೊಬಂದು ಇಲ್ಲೇ ಹಾಕಿ ಮಾಡ್ಕೊತಿದ್ದೆ ಅಂದ್ಬಿಟ್ಟು ಅಜ್ಜಿನ ಸಹ ಇಲ್ಲಿ ಗ್ಲಾಸಿಗೆ ಬಿಡ್ತಾ ಇತ್ತು ಜ್ಯೂಸ್ನ. ಫ್ರಿಜ್ಜಿಗೆ ಇಡಕ್ಕೆ ಹೋಗ್ಲಿಲ್ಲ, ಸೊ ಬಂದ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಹಾಗೇನೆ ಕೊಡ್ತಾ ಇದ್ದೆ. ಇನ್ನು ನನ್ನ ಮಗಳ ಕೈಲಿ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ನನ್ನ ಮಗಳು ಕೊಡ್ತೀನಿ ಅಂತ ಅಂದ್ಬಿಟ್ಟು 10ಕ್ಕೆ ತೊಗೊಂಡೋಗಿ ಕೊಟ್ಟೆ. ಅವಳು ಅವ್ರ ತಾತಂಗೆ ಮತ್ತು ಅವ್ರ ಪಪ್ಪಂಗೆ, ಅವ್ರ ಪ್ರೀತಿ ಪಪ್ಪಂಗೆ ಕೊಡೋಕೆ ಕೊಟ್ಲು. ಅವಳೇ ನಾನೇ ಕೊಡ್ತೀನಿ ಅಂತ. ನೆಕ್ಸ್ಟು ಅವ್ರ ತಾತಂಗೂ ಕೊಟ್ಟೆ. ಮಾಮಂಗೆ ಕೊಟ್ಕೋಗು ಮಗಳು, ಆಮೇಲೆ ಕುಡಿತೀನಿ ಫ್ರಿಜ್ಜಲ್ಲಿ ಇರು ಅಂತ ಅಂದ ಕೊಟ್ಟೆ. ಇಲ್ಲಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ಲು. ಅವರಪ್ಪ ಸ್ವಲ್ಪ ಜ್ಯೂಸ್ ಕುಡಿ ಅಂತಿದ್ರು. ಮಟನ್ನ ಕೂಡ ತಗೊಂಬಂದಿದ್ರು. ಇವಾಗ ಮಟನ್ ಸಾಂಬಾರು ಮಾಡಬೇಕು. ಖಾರಕ್ಕಾಗಲೇ ನಾನು ಆಗಲೇ 1.25 kg ಹಾಕ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಸೊಪ್ಪು ಈಗ ತಂದವರೆ. ಸ್ವಲ್ಪ ಈರುಳ್ಳಿನ ಎತ್ತಿಟ್ಟಿದ್ದೆ, ಅದನ್ನು ಕೂಡ ಆಡಿಸ್ಕೊಬೇಕು. ಇವಾಗ ಆಡಿಸ್ಕೊಳ್ಳೋಣ ಬನ್ನಿ. ಫಸ್ಟು ಮಟನ್ ಹೇಗಿದೆ ಮತ್ತು ತೊಳ್ಕೊಳ್ಳೋಣ. ಅದನ್ನು ಫಸ್ಟ್ ಮಾಡಬೇಕಾಗಿರೋದೇ ಅದಲ್ವಾ, ಮಟನ್ ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣದಲ್ಲಿ ತೊಳ್ಕೊಳ್ಳೋಣ ಬನ್ನಿ.
ಮಟನ್ ತೊಳ್ಕೊಂಬಿಡೋಣ ಚೆನ್ನಾಗಿ. ಮಟನ್ ಚೆನ್ನಾಗಿ ತೊಳ್ಕೊಂಬಿಟ್ರೆ ಅಡುಗೆ ಮಾಡೋಕ್ಕೆ ಸರಿ ಆಗುತ್ತೆ. ಫಸ್ಟ್ ಮಟನ್ ತೊಳೆದೆಲ್ಲ ಚೆನ್ನಾಗಿ ಇಟ್ಬಿಡೋಣ. ಇಲ್ಲಿ 1 kg ಮಟನ್ ಇದೆ. ಸೊ ಇದನ್ನ 2-3 ಸಲ ಚೆನ್ನಾಗಿ ಸ್ಮೆಲ್ ಹೋಗೋ ಥರ ಇಲ್ಲಿ ತೊಳ್ಕೊತಾ ಇದ್ದೀನಿ. ಒಂದು ಸೈಡಿಗೆ ಅನ್ನನೂ ಕೂಡ ಇಟ್ಟಿದ್ದೀನಿ. ಮಕ್ಕಳು ಹೊಟ್ಟೆ ಹಸು ಅಂತ ಅನ್ನುತ್ತೆ, ಮಟನ್ ಸಾರು ಬೇಯೋತ್ತಿಗೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ ಅಂದ್ಬಿಟ್ಟು ನಿನ್ನೆ ಸಾಂಬಾರು ಇತ್ತಲ್ಲ ಅಂದ್ಬಿಟ್ಟು ಇಲ್ಲಿ ಅಕ್ಕಿ ಹಾಕಿದೆ. ಅದು ಕೂಡ ವಿಷಲ್ ಬಂತು. ಇನ್ನು ಮಕ್ಕಳು ತಡೆಯಲ್ಲ, ಕರೆಂಟ್ ಹೋಗುತ್ತೆ ಅಂದ್ಬಿಟ್ಟು ಖಾರನ ರುಬ್ಬಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಇದಕ್ಕೆ ಏನೇನು ರುಬ್ಕೊಂಡಿದ್ದೀನಿ ಅಂತ ಅಂದರೆ ಒಂದು 6 ಈರುಳ್ಳಿ, ಒಂದು 10 ಮೆಣಸಿನ್ಕಾಯಿ, ಒಂದು 10 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಒಂದು 2 ಇಂಚಷ್ಟು ಶುಂಠಿ, ಒಂದು 2 ಇಂಚಷ್ಟು ಚಕ್ಕೆ, ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಖಾರಕ್ಕೆ ಪ್ರಿಪೇರ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇನ್ನು ಜ್ಯೂಸ್ ಜೊತೆಗೆ ಟೀನೂ ಕೂಡ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಟೀ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಏನೇ ಜ್ಯೂಸ್ ಕೊಟ್ಟರು ಟೀ ಪ್ರಿಯರಂತೂ ಟೀ ಅಂತೂ ಬಿಡೋದಿಲ್ಲ. ಸೊ ಇಲ್ಲಿ ಟೀನ ಕಾಯಿಸ್ಕೊಡ್ತಾ ಇದ್ದೆ. ಇನ್ನು ನಮ್ಮ ಯಜಮಾನ್ರಿಗಂತೂ ಟೀ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಅವ್ರು ಟೀ ಕುಡಿಯೋಕ್ಕೋಸ್ಕರ ನಾನು ಸಂದಿಲು ಮಡಗಲ್ಲ ಅಂದ್ಬಿಟ್ಟು ನಮ್ಮೂರಲ್ಲೇ ಅವ್ರ ಫ್ರೆಂಡ್ಸ್ನ ಫೋನ್ ಮಾಡಿ ಬರೋಕ್ಕೆ ಕೇಳ್ಕೊಳ್ಳೋರು. ಅವ್ರ ಮನೆಗಾದರೂ ಬಂದಾಗಾದ್ರು ಟೀ ಕಾಯಿಸ್ಕೊಡ್ತಾರೆ ಆಡ್ತಾಳೆ ಅಂತ. ಇನ್ನು ಇಲ್ಲಿಗೆ ಬಂದಮೇಲೆ ಬಿಡ್ತಾರ ಟೀ ಅಂದರೆ. ಪಾಪ ಜ್ಯೂಸ್ ಕೊಟ್ಟರು ಪರವಾಗಿಲ್ಲ, ಅವರಿಗೆ ಟೀ ಅಂತೂ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಟೀ ಇಡ್ತಾಯಿದ್ದೀನಿ. ಊಟ ಮಾಡಿ ಅಂತ ಅಂದೆ. ಸೊ ಅವರು ಊಟ ಮಾಡ್ಕೊಬಂದಿದ್ದೀನಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಟೀನ ಕಾಯಿಸ್ಕೊಡ್ತಾ ಇದ್ದೆ. ಇಲ್ಲಿ ಬನ್ನಿ ಟೀ ಕಾಯಿಸ್ಕೊಡೋಣ. ಇಲ್ಲಿ ಕಾರ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅವನು ಬೆಂಗಳೂರಲ್ಲಿ ಕಾರ್ ಓಡಿಸ್ತಾ ಇದ್ದ. ಇವಾಗ ಮದುವೆ ಆದಮೇಲೆ ಇಲ್ಲೇ ಕೂಡ ಸೆಟಲ್ಡ್ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ಕಾರ್ನ ಮಾರಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ನಾವು ತಗೊಂಡಿದ್ದ ರೇಟೇ ಬೇರೆ, ಅದು ರೇಟ್ ಹೋಗ್ತಾ ಇರೋದೇ ಬೇರೆ. ಸೊ ಕಮ್ಮಿ ಆಗ್ತಿದೆ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲೋ ಬೋರ್ಡ್ ಬೇರೆ ರೇಟು, ಇನ್ನು ವೈಟ್ ಬೋರ್ಡ್ ಬೇರೆ ರೇಟು ಅಂತ. ಇಲ್ಲಿ ಕಡಕ್ ಚಾಯ್ ರೆಡಿ ಆಯಿತು. ಬನ್ನಿ ಅವ್ರಿಗೆ ಕೊಡಕ್ಕೆ ಹೋಗೋಣ. ಇಲ್ಲಿ ಒಲೆನ ಹಚ್ಕೊಂಡೆ. ಸಾಂಬಾರು ಮಾಡೋಣ ಅಂದ್ಬಿಟ್ಟು ಪಾತ್ರೆ ಇಟ್ಟೆ. ಪಾತ್ರೆಗೆ ಸ್ವಲ್ಪ ಎಣ್ಣೆನ ಬಿಡೋಣ. ಇನ್ನು ಮಟನ್ನೇ ತುಂಬ ಜಡ್ಡಾಗಿದೆ. ಸ್ವಲ್ಪನೇ ಕೂಡ ಎಣ್ಣೆನ ಬಿಡೋಣ. ನಾಟಿ ಮರಿಯಾಗಿರೋದ್ರಿಂದ ಸಿಕ್ಕಾಪಟ್ಟೆ ಜಡ್ಡಾಗಿದೆ. ಸ್ವಲ್ಪನೇ ಎಣ್ಣೆನ ಬಿಟ್ಕೊಳ್ಳೋಣ, ಇಲ್ಲಾಂದರೆ ಸಾಂಬಾರು ತುಂಬ ಜಡ್ಡಾಗಿಬಿಡುತ್ತೆ. ಎಣ್ಣೆನೂ ಕೂಡ ಕಾದಿದೆ ಇಲ್ಲಿ. ಸೊ ಇವಾಗ ಖಾರನ ಹಾಕೋಣ. ಖಾರ ಎಲ್ಲ ಚೆನ್ನಾಗಿ ಒಗ್ಗರಣೆಲೆಲ್ಲ ಸ್ವಲ್ಪ ಖಾರ ಅನ್ನೋದು ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಲಿ. ಅದಕ್ಕೆ ಖಾರಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಟೇಸ್ಟ್ನ ನೋಡಿ, ರುಚಿ ನೋಡಿ, ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಖಾರಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ, ಎಣ್ಣೆ ಚೆನ್ನಾಗಿ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು. ಆಮೇಲೆ ಇದಕ್ಕೆ ಮಟನ್ ಹಾಕಿ ಅದು ಸ್ವಲ್ಪ ಒಂದು 50% ಕುಕ್ ಆದಮೇಲೆ ಇಲ್ಲಿ ನನ್ನ ಟ್ರೈ ಮಾಡ್ಕತೆ ಹೇಗಾಗಿದೆ ಅಂತ. ಮುರಿದೋಗಿದೆ. ಇದಕ್ಕೆ ಬೇರೆ ದುಡ್ಡು ಹಾಕಬೇಕು. ಈಗ ತಗೊಂಡು ಒಂದು ಸ್ವಲ್ಪ ದಿವಸನೂ ಆಗಿತ್ತಿಲ್ಲ. ಇದರಲ್ಲಿ ಒಂದು ವಿಡಿಯೋನೂ ಸಹ ಮಾಡೋಕ್ಕಾಗಿರಲಿಲ್ಲ. ನಾನು ಇದರಲ್ಲಿ ನನ್ನ ಮಗಳು ಮುರಿದಾಕಿದ್ಲು. ಸೊ ಇದರಿಂದ ಮುರಿದೋಗಿದೆ. ಹೇಗೂ ಗಮ್ಮ ಕಾಣಿಸಿದೆ, ಆದರೂ ಕೂಡ ಇದು ಚೆನ್ನಾಗಿಲ್ಲ, ಮುರಿದೋಗಿದೆ, ಅಳ್ಳಾಡ್ತೈತೆ. ನೆಕ್ಸ್ಟು ಮಟನ್ನ ಇಲ್ಲಿ ಉಪ್ಪು ಅರಿಶಿನ ಹಾಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಖಾರಕ್ಕೆ ಸೇರಿಸೋಣ ಬನ್ನಿ. ಎಲ್ಲಾನು ಕೂಡ ಸೇರಿಸ್ಕೊಳ್ಳೋಣ. ಮಟನ್ ಎಲ್ಲನೂ ನೋಡಿ ಎಷ್ಟು ಜಡ್ಡಿದೆ ಅಂತ.
ಈ ಜಡ್ಡು ಎಣ್ಣೆನೂ ಸ್ವಲ್ಪ ಕಮ್ಮಿನೇ ಬಿಟ್ಟಿದ್ದೀನಿ ನೋಡೋಣ. ಆದರೂ ಜಡ್ಡು ಇರಬೇಕು ಮಟನಲ್ಲಿ ಜಡ್ಡಿಲ್ಲ ಅಂದರೆ ನೆಣ ಇಲ್ಲ ಅಂದರೆ ಸಾಂಬಾರಂತೂ ಟೇಸ್ಟ್ ಆಗಿರಲ್ಲ. ಆದರೂ ನಾವಂತೂ ನೆಣ ಅಂತ ತಿನ್ನಲ್ಲ. ಇನ್ನೇನು ನಮ್ಮ ಅಜ್ಜಿ ಅವರೆಲ್ಲ ತಿಂತಾರಲ್ಲ, ನಮ್ಮಮ್ಮ ಎಲ್ಲವ ಈಗ ಹಾಕೋದು ಪೀಸ್ ತಿನ್ನೋದು ಅಷ್ಟೇ. ಇವಾಗಲೇ ಬಾಯಿ ನೀರು ಬರ್ತೈತೆ ಈ ಸ್ಮೆಲ್ಲಿಗೆ. ಎಷ್ಟೊತ್ತಿಗೆ ಆಗುತ್ತಪ್ಪ ಸಾಂಬಾರು ಅನಿಸ್ತೈತೆ. ನಾವಂತೂ ಚಿಕ್ಕವರಿದ್ದಾಗ ನಮ್ಮಮ್ಮ ನಮಗೆ ಅರಿಶಿನ ಈರುಳ್ಳಿ ಖಾರದಲ್ಲೇ ಚೆನ್ನಾಗಿ ಬೇಯಿಸಿ ಕೊಡೋರು, ಸಖತ್ ಟೇಸ್ಟಿಯಾಗಿರೋದು. ಅದು ಕೂಡ ನಮಗೆ ನೆನಪಾಯ್ತು. ಯಾರೆಲ್ಲ ಈ ಅರಿಶಿನ ಈರುಳ್ಳಿ ಖಾರದಲ್ಲಿ ಮಟನ್ ತಿಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಸ್ಮೆಲ್ಲಂತೂ ಬಾಯಿ ನೀರಂತೂ ಕಡಿತಾ ಐತೆ. ಚೆನ್ನಾಗಿ ಫ್ರೈ ಆಗಲಿ ಇದರಲ್ಲಿ ಸ್ವಲ್ಪ ಮಟನ್ನು. ಆಮೇಲೆ ಇದಕ್ಕೆ ಸಾಂಬಾರು ಪೌಡ್ರು ಮಾಡಿಸಿರ್ತೀವಲ್ಲ ಅದನ್ನು ಹಾಕೋಣ. ಫಸ್ಟು ಇದು ಅರಿಶಿನ ಈರುಳ್ಳಿಲಿ ಒಂದು 50% ಚೆನ್ನಾಗಿ ಬೇಯಲಿ. ಇನ್ನು ಬೇಗ ಸಾಂಬಾರನ್ನ ಮಾಡ್ಕೊಬೇಕು. ಇನ್ನು ಸಿಗ್ನಲಿಗೆ ಬೇರೆ ಅಮ್ಮರಿಗೆ ಕೊಟ್ಟು ಕಳಿಸ್ಬೇಕು. ಬೇಗ ಸಾಂಬಾರು ಮಾಡ್ಕೊಂಡು ತಗೊಂಡೋಗುವ. ಬನ್ನಿ ಖಾರ ಬೇಯೋಷ್ಟರೊಳಗೆ ಕಾಯಿ ಮತ್ತು ಕಡಲೆನ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದೋಳು ಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ, ಕಾಯಿ ಆಡ್ಸೋಕ್ಕೆ ಅಂದ್ಬಿಟ್ಟು. ನೆಕ್ಸ್ಟು ಇದಕ್ಕೆ ಕಡಲೆನ ಸೇರಿಸ್ಬೇಕು. ಸೊ ಇಷ್ಟೇ ಇದ್ದಿದ್ದು ಕಡಲೆ, ಸೊ ಸಾಕಾಗುತ್ತೆ ಇವತ್ತಿಗೆ. ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಏನಿದ್ರು ತಗೊಂಬರೋದು ಬಿಡೋದು. ಈಗ ಸಾಂಬಾರಿಗೆ ಆಯಿತಾ ಅಷ್ಟು ನೋಡ್ಕೊಳ್ಳೋಣ. ನೋಡಿ ಇಷ್ಟು ಕಡಲೆ ಹಾಕಿದರೆ ಸಾಕು. ಈ ಕಡಲೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಸಣ್ಣ ಪೇಸ್ಟ್ ಮಾಡ್ಕೋಬೇಕು ಕಾಯಿನಂತೂ, ಇಲ್ಲ ಅಂದರೆ ಸಾರಂತೂ ಗದ್ಗದ್ ಹೊಡಿಯುತ್ತೆ. ಈ ಕಾಯಿ ಖಾರ ಅಂತೂ ಫಸ್ಟು ಸಣ್ಣಕ್ಕೆ ರುಬ್ಬಿಟ್ಕೋಬೇಕು. ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ರುಬ್ಬಿಟ್ಕೋಬೇಕು ಕಾಯಿ ಖಾರನ. ಕರೆಂಟೇ ಹೋಯ್ತು. ಈಗ ಚೆನ್ನಾಯ್ತು. ಈಗ ಎಷ್ಟೊತ್ತಿಗೆ ಬರ್ತತ ಕಾಣೆ ಕರೆಂಟು. ಯಾಕೆ ಭಯ? ಇನ್ನು ಖಾರ ಬೇಯಬೇಕು. ಲಾಸ್ಟಿಗೆ ತಾನೇ ಕಾಯಿ ನೀರು ಹಾಕೋದು. ಅಷ್ಟರೊಳಗೆ ಕರೆಂಟ್ ಬಂದೇ ಬರುತ್ತೆ. ಸಾಂಬಾರು ಮಾಡೋಣ. ಇಲ್ಲಿ 2 ಸ್ಪೂನು ಸಾಂಬಾರು ಪೌಡ್ರನ್ನ ಸೇರಿಸಿ ಕಲಸಿಟ್ಕೊತಾ ಇದ್ದೀನಿ. ಒಂದು ಲಮ್ಸು ಇಲ್ದಂಗೆ ನೀರು ಹಾಕಿ ಕಲಸಿಟ್ಕೊಳ್ಳಿ. ಇಲ್ಲೇನೋ ಕರ್ಬೇವಿನ ಸೊಪ್ಪು ಇದೆಯಲ್ಲ ಏನಕ್ಕೆ ಹಾಕೈತೆ ಅಂತ ನಮ್ಮ ಅಜ್ಜಿ ಕೇಳ್ತಿತ್ತು. ಖಾರ ಪುಡಿ ಕೆಡಬಾರ್ದು ಅಂತ ಒಣಗಿಸ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಮಡಗ್ತಾರೆ, ಬೆರೆಸಿಡ್ತಾರೆ. ಹುಳ ಮತ್ತು ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ನೀವು ಈ ಟಿಪ್ಸ್ನ ಫಾಲೋ ಮಾಡೋದಿದ್ರೆ ಮಾಡಿ. ಹಬ್ಬರ ದಿನ ಬರುತ್ತೆ ಕರ್ಬೇವಿನ ಸೊಪ್ಪು ಹಾಕಿಟ್ರೆ ಹುಳ ಮತ್ತು ಜಡೆ ಬರಲ್ಲ ಅಂತ ಹಾಕಿಟ್ಟಿರ್ತಾರೆ ಅಷ್ಟೇ. ಇಲ್ಲಿ ಒಂದು ಲಮ್ಸ್ ಇಲ್ದಂಗೆ ಇಲ್ಲಿ ಕಲ್ಸ್ಕೊಳ್ಳಿ ಚೆನ್ನಾಗಿ. ನನ್ನ ಬುದ್ಧಿಗೆ ಏನಾಗಿತ್ತೋ ಗೊತ್ತಿಲ್ಲ, ನೆನ್ನೆ ಒಂದು ತಪ್ಪಲಿ ಸಾರು ಮಾಡಿಟ್ಟಿದ್ದೀನಿ. ಇವತ್ತು ಮಟನ್ ತತ್ತಾರೆ ಅಂತ ಗೊತ್ತಿದ್ದೂ ಆದರೂ ಇಷ್ಟೊಂದು ಸಾರು ಆಚೆ ಬೇಯೋಕ್ಕೆ ಹೊಟ್ಟೆ ಉರಿತತೆ. ಫ್ರಿಜ್ ಇರ್ಬೇಕಾದ್ರೆ ಯಾಕೆ ಫ್ರಿಜ್ಜಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಇನ್ನೊಂದು 2 ದಿನ ಆದಮೇಲೆ ಯೂಸ್ ಮಾಡ್ಕೊಂಡ್ರಾಗುತ್ತೆ ಅಂದ್ಬಿಟ್ಟು ಫ್ರಿಜ್ಜಿಗೆ ಇಡೋಣ ಅಂತ ಅಂದ್ಕೊಂಡೆ. ಗೊತ್ತಿದ್ದು ನಾನು ಈ ತಪ್ಪನ್ನ ಮಾಡಿಬಿಟ್ಟೆ. ಸುಮ್ಮನೆ ಸ್ವಲ್ಪ ಸಾರನಾರ ಮಾಡ್ಬೋದಿತ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಖಾರ ಪುಡಿ ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ. ಅದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ನೋಡ್ತಾ ಇದ್ರೆ ನನಗೆ ಈಗಲೇ ಮಟನ್ ಸಾರಲ್ಲಿ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸ್ಮೆಲ್ಲು ಕೂಡ ಅಷ್ಟು ಚೆನ್ನಾಗಿ ಬರ್ತೈತೆ. ನೋಡಿ ಇದು ಚಿಕ್ಕಿ ಸೊಪ್ಪು ಅಂತ. ಇದನ್ನು ಕೂಡ ತೊಳೆದು ಕಟ್ ಮಾಡ್ಕೊಬಂದು ಹಾಕಬೇಕು ಸಾಂಬಾರು ಕುದಿಬೇಕಾದ್ರೆ. ಚೆನ್ನಾಗಿ ಇದು ಕುದಿ ಹತ್ತಲಿ. ಚೆನ್ನಾಗಿ ಮಟನ್ ಎಲ್ಲ ಒಂದು 90%, ಒಂದು 70% ಬೇಯಿದ್ರೆ ಸಾಕು. ಆಮೇಲೆ ಕಾಯಿ ನೀರು ಹಾಕ್ಬಿಟ್ರೆ ಅದೊಂದು 30% ಬೇಯುತ್ತೆ ಚೆನ್ನಾಗಿ. ಆಮೇಲೆ ಮಟನ್ಗೆ ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಆಮೇಲೆ ನೋಡೋಣ. ಇವಾಗ ಸ್ವಲ್ಪ ಇದು ಕುದಿ ಬರಲಿ. ಆಮೇಲೆ ಏನಿದು ಉಪ್ಪು ಕಮ್ಮಿ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಬರೋಣ. ಇಲ್ಲೇನೋ ಕಿತಾಪತಿ ಮಾಡ್ತಾ ಇದ್ರು ಅಂತ ತಾತನ ಕೈಲಿ ಹೊಡೆಸ್ಕೊತಾವ್ರೆ. ಇವ್ನು ನೋಡಿ, ಇವನು ಬಾರಿ ಇವನಿದು. ಇಲ್ಲಿ ನೋಡಿ, ಇಲ್ಲಿ ಇವನ್ ಮಾತ್ರ ಬಾರಿ ಇದು ಕಿತ್ತೋದನು. ಹುಡುಗಿ ಮೇಲೆ ತೋರಿಸ್ತಾರೆ. ಬಂತು, ಬನ್ನಿ ಬೇಗ ಹೋಗಿ ಖಾರ ಆಡಿಸ್ಕೊ ಬಂದ್ಬಿಡೋಣ.
ನಾನಂತೂ ಮದುವೆಗಿಂತ ಮುಂಚೆ ಈ ಮಟನ್ ಸಾರು ಕೋಳಿ ಸಾರು ಏನು ಕೂಡ ಟ್ರೈ ಮಾಡಿರಲಿಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆಯಿಂದ ಇವೆಲ್ಲನೂ ನಾನು ಕಲ್ತ್ಕೊಂಡಿದ್ದು. ಸೊ ಅವರು ಕೂಡ ಎಲ್ಲ ರೀತಿ ಕೊಸಾರ್ ಪಸಾರ್ ಅಂತೆಲ್ಲ ಅಂತಿರಲಿಲ್ಲ, ಪ್ರೀತಿಯಿಂದನೇ ಹೇಳ್ಕೊಟ್ರು ಎಲ್ಲನೂ ಕೂಡ. ಒಂದಿನ ಹೇಳ್ಕೊಡ್ತೀನಿ, ನಾಳೆಯಿಂದ ನೀನೇ ನೋಡ್ಕೊಂಡು ಮಾಡ್ಕೊಬೇಕು ಅಂತ ಹೇಳಿ ಅವರೇ ಕಲಿಸ್ಕೊಟ್ಟಿದ್ದು ಸಾಂಬಾರು ಕೂಡ. ಅವ್ರ ಥರನೇ ನಾನು ಇವಾಗ ಸಾಂಬಾರು ಮಾಡೋದನ್ನ ಕಲ್ತಿದ್ದೀನಿ. ಅದರಲ್ಲಂತೂ ನನಗಂತೂ ತುಂಬ ಖುಷಿ ಇದೆ. ಅವ್ರ ಥರನೇ ಮಾಡ್ತೀನಿ. ಆದರೂ ಅವರಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೂ ಅವರು 70% ಆದರೂ ಮಾಡ್ತೀನಿ ಅನ್ನೋ ನಂಬಿಕೆ ನನಗಂತೂ ಇದೆ. ಸೊ ಅವ್ರು ನನಗೆ ಈ ರೆಸಿಪಿಗಳೆಲ್ಲ ಕಲಿಸ್ಕೊಟ್ಟಿದ್ದಕ್ಕೆ ನಾನಂತೂ ಅವರಿಗೆ ತುಂಬ ಥ್ಯಾಂಕ್ಸ್ ಅನ್ನೋದೇ ಹೇಳ್ತೀನಿ. ಬನ್ನಿ ಈಗ ಕಾಯಿ ಯಾವ ರೀತಿ ರುಬ್ಬಬೇಕು ಅಂತ ತೋರಿಸ್ಕೊಡ್ತೀನಿ ಅಂತ ಅನ್ಕೋಬೇಡಿ. ವಿಡಿಯೋಗೋಸ್ಕರ ಹೊಗಳುತ್ತಾಳೆ ಅಂತ. ಎಲ್ಲರ ಮನೇಲೂ ಜಗಳ ಅನ್ನೋದು ಕಾಮನ್ ಆಗಿರುತ್ತೆ. ಒಂದು ಮಾತು ಹೋಗುತ್ತೆ, ಒಂದು ಮಾತು ಬರುತ್ತೆ. ಅವರು ಕೂಡ ಒಂದೊಂದು ಟೈಮಲ್ಲಿ ಪ್ರೀತಿನ ತೋರಿಸಿರ್ತಾರೆ. ಅದನ್ನು ಕೂಡ ತುಂಬ ಮುಖ್ಯ ಆಗಿರುತ್ತೆ ಅಲ್ವಾ. ಅದನ್ನು ಸಹ ನಿಮ್ಮ ಜೊತೆ ಹಂಚ್ಕೊಂಡೆ ಅಷ್ಟೆ. ನೋಡಿ ಫ್ಯಾನು ಓಡ್ತಾ ಇಲ್ಲ ಅಂದ್ಬಿಟ್ಟು ಇವನೇನೋ ರಿಪೇರಿನ ಮಾಡ್ತಾವನೆ. ಅದೇನೋ ಉಲ್ಟಾ ತಿರುಗ್ತಾ ಇತ್ತು ಅಂತ ಆನ್ ಮಾಡ್ಯಾರೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಫಾಸ್ಟ್ ಆಯಿತು. ನೋಡೋಣ ಹೇಗೆ ಓಡುತ್ತೆ ಅಂತ. ಇವಾಗ ಸೂಪರ್ ಆಯಿತು. ಮೂಗಿನ ತುದಿಲೇ ಕೋಪ ಇರುತ್ತೆ. ಯಾರು ಏನು ಅಂತ ಅನ್ನಲ್ಲ, ಕೊಸಾರ್ ಅಂತ ಅಂದ್ಬಿಡ್ತಾನೆ. ಇನ್ನು ಇವಾಗ ಸಾಂಬಾರು ಒಂದು ಮಟನು ಮತ್ತು ಎಲ್ಲ ಒಂದು 70% ಕುಕ್ ಆಗಿದೆ. ಇವಾಗ ಆಗಲೇ ಆಡಿಸಿಟ್ಕೊಂಡಿದ್ವಲ್ಲ ಕಾಯಿ ಪೇಸ್ಟ್ನ, ಅದನ್ನು ಇದಕ್ಕೆ ಸೇರಿಸೋಣ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರೊಳಗಡೆ ಹಾಕೋಣ. ಕಾಯಿ ಜಾರಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಸಾಂಬಾರಿಗೆ ಹಾಕಿದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇದೆ ಸಾಂಬಾರು. ಸೊ ಈಗ ಅಪ್ಪಂಗೆ ಮುದ್ದೆ ಬೇಕಂತೆ ಸಾಂಬಾರಿಗೆ. ಇವಾಗ ಅವರು ಈಗ ಮಟನ್ ಸಾರು ನೋಡಿದ ತಕ್ಷಣ ಕಾಳಿನ ಸಾರು ಮಾಡಿ ಇಟ್ಟಿದ್ದೆ, ಅದ್ರಲ್ಲಿ ಊಟ ಮಾಡಲಿ, ಲೇಟಾಗಿ ಊಟ ಮಾಡಲಿ ಅಂದ್ಬಿಟ್ಟು ಅವರಿಗೆ ಮೂಡೊತ್ತು ಇಲ್ಲವೇ ಇಲ್ಲ. ಗಮ್ಮಂತ ಇರೋದಕ್ಕೆ ಕಾಳಿನ ಸಾರಲ್ಲಂತೂ ಊಟ ಮಾಡೋ ಅಂತೂ ಮೂಡಂತೂ ಇಲ್ಲ. ಮಟನ್ ಸಾರು ಗಮ್ಮಂತ ಇರೋದಕ್ಕೆ ಲೇಟ್ ಆದರೂ ಪರವಾಗಿಲ್ಲ, ಮಟನ್ ಸಾರನ್ನೇ ಊಟ ಮಾಡ್ತೀನಿ. ಮುದ್ದೆ ತಿರುಗು ಲೇಟಾಗಿ ಊಟ ಮಾಡಿದ್ರೆ ಆಯ್ತತೆ ಅಂದ್ಬಿಟ್ಟು ಮುದ್ದೆ ತಿರುಗು ಅಂತ ಹೇಳಿದರು. ಸೊ ಇವಾಗ ಮುದ್ದೆಗೆ ಇಡಬೇಕು. ಇನ್ನು ಸಾಂಬಾರು ಬೇಯೋಷ್ಟರೊಳಗೆ ಚೆನ್ನಾಗಿ ಬೇಯೋಷ್ಟೊಳಗೆ ಮುದ್ದೆನೂ ಕೂಡ ಆಗಿಬಿಟ್ರೆ, ಅನ್ನ ಅಂತೂ ಆವಾಗಲೇ ಮಾಡಿಟ್ಟಿದ್ದೆ. ಇನ್ನು ಹಸುವು ಅಂತಾರೆ, ಇನ್ನು ಎಷ್ಟೊತ್ತಾಗುತ್ತೋ ಅವ್ರು ಮಟನ್ ತರೋದು ಅಂದ್ಬಿಟ್ಟು ಅನ್ನ ಮತ್ತು ಸಾಂಬಾರು ಇತ್ತಲ್ಲ ನೆನೆ ಮಾಡಿದ್ದು. ಸೊ ಅದನ್ನೇ ಕೂಡ ಮಾಡಿಟ್ಟಿದ್ನಲ್ಲ, ಅನ್ನ ಮಾಡಿಟ್ಟಿದ್ದೆ. ಸೊ ಮುದ್ದೆ ತಿರುಗು ಅಂತ ಇದ್ದಾರೆ. ಮಟನ್ ಸಾರಿಗೆ ಮುದ್ದೆ ಇರಬೇಕಲ್ವಾ, ಮುದ್ದೆ ತಿರ್ಗೋಣ ಅಂದ್ಬಿಟ್ಟು ಇವಾಗ ಆ ಸಾಂಬಾರು ಅಷ್ಟರೊಳಗೆ ಬೇಯ್ಕೊಳ್ಳುತ್ತೆ. ಮಟನ್ ಕೂಡ ಒಂದು 75% ಬೆಂದಿದೆ. ಇನ್ನು ಮುದ್ದೆ ತಿರ್ಗೋ ಅಷ್ಟರೊಳಗೆ ಅದು ಕೂಡ ಬೆಂದಿರುತ್ತೆ. ಸೊ ಇವಾಗ ಮುದ್ದೆ ತಿರ್ಕೊಂಬಿಡೋಣ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದು ಕೂಡ ಇವಾಗ ಆಫ್ ಆಯಿತು. ಸೊ ಆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಇನ್ನೊಂದು ಡ್ರಿಪ್ ಬಟ್ಟೆ ಹಾಕಬೇಕು. ನೀರು ಬಿಟ್ಟಿರಲಿಲ್ಲ 3 ದಿನದಿಂದ. ಇವತ್ತು ನೀರು ಬಿಟ್ಟಿದ್ದಾರೆ. ಇವತ್ತು ಕೂಡ ಟ್ಯಾಂಕಿಗೆ ನೀರು ಹತ್ತಿದೆ. ಸೊ ಇವಾಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. 1.5 ಗಂಟೆ ಆಗಿತ್ತು. ಇವಾಗ ಎಲ್ಲ ಆಗಿದ್ದೆ, ಬಟ್ಟೆ ಎಲ್ಲ ತೆಗೆದು ಒಣ ಹಾಕಬೇಕು. ಮತ್ತು ಇನ್ನೊಂದು ಟ್ರಿಪ್ ಬಟ್ಟೆ ಹಾಕಬೇಕು. ನೀರು ಬಿಟ್ಟಾಗಲೇ ಬಟ್ಟೆ ಅನ್ನೋದ ಒಕ್ಕಬೇಕು. ಇನ್ನು ಇವ್ರು 3 ದಿನಕ್ಕೊಂದ್ಸತಿ ನೀರು ಬಿಟ್ಟರೆ ಬಟ್ಟೆ ಒಗೆಯೋಕ್ಕೂ ಸಹ ಆಗಲ್ಲ. ಸೊ ಅದಕ್ಕೆ ಹೇಗಿದ್ರು ಇವತ್ತು ನೀರು ಬಿಟ್ಟಿದ್ರಲ್ಲ, ಬಟ್ಟೆ ಒಕ್ಕಬಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡೆ ಒಗೆದಾಯಿತು. ಇನ್ನೂ ಸ್ವಲ್ಪ ನೋಡಿ ಇನ್ನೂ ಒಂದು ಟ್ರಿಪ್ ಹಾಕೋ ಅಷ್ಟು ಬಟ್ಟೆ ಇದೆ. ಇವಾಗ ಬಟ್ಟೆ ಹಾಕ್ಬಿಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಈಗ ಹೇಳ್ಬಿಡೋಣ, ಬಟ್ಟೆ ಒಣಕ್ಕೆ ಬಂದುಬಿಡುತ್ತೆ. ಅಷ್ಟರೊಳಗೆ ಸಾಂಬಾರು ಏನು ಕತೆ ಆಗಿದೆ ಅಂತ ನೋಡೋಣ ಬನ್ನಿ. ಇನ್ನು ಮುದ್ದೆ ಬೇರೆ ತಿರುಗಬೇಕಲ್ವಾ. ಈಗ ಮುದ್ದೆಗೊಂದು ತಪ್ಪಲಿನ ಇಟ್ಬಿಟ್ಟು ನನಗೊತ್ತು ಮಾತಾಡಿ ಕೆಲಸ ಮಾಡಿ ಸಾಕಾದಂಗೆ ಹೋಯ್ತೆ. ವಿಡಿಯೋ ಮಾಡ್ಕೊತ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಲ್ಲ ಮಾಡಿದ್ರೆ ವ್ಯೂಸು ಕೂಡ ಕಮ್ಮಿ, ಬರೀ 150 ಈ ಥರ ಬರ್ತಾಯಿದೆ. ವ್ಯೂಸು ಕೂಡ ಚೆನ್ನಾಗಿ ಬಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ನೀವು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟು ಅವರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆವಾಗ ನಮ್ಮ ವಿಡಿಯೋ ಮಾಡೋಕ್ಕೂ ಕೂಡ ನಮಗೂ ಕೂಡ ಒಂದು ಖುಷಿ ಅನ್ನೋದಾಗುತ್ತೆ. ನಮಗೂ ಕೂಡ ಒಂದು ಸಪೋರ್ಟಿವ್ ಸಿಕ್ಕೋದಾಗುತ್ತೆ. ಇನ್ನು ಮುದ್ದೆ ಹೆಸರು ಬಿಡ್ತಾ ಇದ್ದೀನಿ. ಇಲ್ಲಿ ಇನ್ನು ಸ್ವಲ್ಪ ಗಂಜಿಗೆ ಅಂದ್ಬಿಟ್ಟು ಹಸಿಟ್ಟನ್ನ ಇಲ್ಲಿ ಉದುರಿಸ್ತಾ ಇದೆ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಡೋಣ, ಆವಾಗ ಮುದ್ದೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಾಗಿ.
ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು, ಆವಾಗ ಮುದ್ದೆ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಇಲ್ಲಿ ಕುದೀತಾ ಇದೆ ಚೆನ್ನಾಗಿ. ಇದು ಚಿಕ್ಕಿ ಸೊಪ್ಪು, ಇದು ಮನೇಲೆ ಕೂಡ ಬೆಳೆದಿದ್ದು. ಒಂದು 2 ಕಡ್ಡಿ ಕಿತ್ಕೊಂಡ್ಬನ್ನಿ ಅಂತ ಹೇಳಿದ್ದೆ, ಅವರು ಕೂಡ ಕಿತ್ಕೊಂಡ್ಬಂದಿದ್ರು. ಈಗ ಸಾಂಬಾರು ಕುದಿಬೇಕಾದ್ರೆ ಇದ್ರ ಮೇಲೆ ಉದುರಿಸ್ತಾ ಇದ್ದೆ. ಇನ್ನು ಅವನು ಕೂಡ ನನ್ನ ಮಗ ಹೊಟ್ಟೆ ಹಸಿವು ಅಂತ ಇದ್ದಾನೆ. ಚೆನ್ನಾಗಿ ಕುದಿ ಬಂತಾ ಇದೆ. ಈ ನೊರೆ ಎಲ್ಲ ಕಡ್ದು ಚೆನ್ನಾಗಿ ಅದು ಬಿಡಬೇಕು, ಆವಾಗ ಸಾಂಬಾರು ಟೇಸ್ಟಾಗಿರುತ್ತೆ. ಫಸ್ಟು ಈ ನೊರೆ ಎಲ್ಲ ಚೆನ್ನಾಗಿ ಕಡ್ದು ಎಣ್ಣೆ ಬಿಟ್ಕೋಬೇಕು ಸಾಂಬಾರು, ಆವಾಗ ರುಚಿ ಅಂತೂ ಟೇಸ್ಟ್ ಅಂತೂ ಸಾಕಾಗಿರುತ್ತೆ. ಇನ್ನು ಇದಾಗೋ ಅಷ್ಟರೊಳಗೆ ಮುದ್ದೆ ಹೆಸರು ಕೂಡ ಉಪ್ಪು ಬಂದರೆ ತಿರುಗಿಬಿಟ್ಟು ಇನ್ನು ಊಟನ ಸರ್ವ್ ಮಾಡಿಬಿಡೋದು ಅಷ್ಟೇ. ಇಲ್ಲಿ ಕುಡ್ಲು ಕಾಯಕ್ಕಿಟ್ಟಿದೆ, ಮಕ್ಕಳಿಗೆ ಹೊಟ್ಟೆ ನೋವು ಬರಬಾರ್ದು ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಹಾಕೋಣ ಅಂತ ಈ ಥರ ಕುಡ್ಲು ಕಾಯಿಸ್ಬಿಟ್ಟು ಮಟನ್ ಸಾರಿಗೆ ಎಷ್ಟಿರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಟನ್ ಸಾರಿಗೆ ಕುಡ್ಲೆ ಜನ ಕೀಳ್ಮುಕ್ಕಂಡು ಕೆಟ್ಟ ಮುಕ್ಕಂಡು ಕೀಳ್ಮುಕ್ಕಂಡು ಕೆಟ್ಟ ಮುಕ್ಕಂಡು ಕೀಳ್ಮುಕ್ಕಂಡು ಕೆಟ್ಟ ಮುಕ್ಕಂಡು ಕೀಳ್ಮುಕ್ಕಂಡು ಕೆಟ್ಟ ಮುಕ್ಕಂಡು ಕೀಳ್ಮುಕ್ಕಂಡು ಪದ್ಧತಿನ ಈಗಲೂ ನಡೆಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೂಡ ಆಗ್ಲಿಂದನೂ ಕೂಡ ನಡೆಸ್ತಾ ಇದ್ದಾರೆ, ನಾವು ಕೂಡ ಅದೇ ಥರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮಕ್ಳಿಗೆ ಹೊಟ್ಟೆ ನೋವು ಅದು ಇದು ಹಾಗೇ ಆಗುತ್ತಲ್ವ, ನಮಗೂ ಕೂಡ ಸ್ಪೆಷಲಿ ನನಗೂ ಕೂಡ ಕುಡ್ಲಾಕ್ಲಿಲ್ಲ ಅಂದರೆ ಆಗೋದಿಲ್ಲ. ಸೊ ನೀವೆಲ್ಲ ಯಾರ್ಯಾರು ಈ ಥರ ಮಾಡ್ತೀರಾ, ಇನ್ನು ಯಾರ್ಯಾರು ಈ ಥರ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುದ್ದೆನೂ ಕೂಡ ರೆಡಿ ಆಯಿತು, ಎಲ್ಲ ತಿರ್ಗಾಯಿತು, ಕಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ರುಚಿ ರುಚಿಯಾದ ಮಟನ್ ಸಾಂಬಾರು ಮತ್ತು ಮುದ್ದೆ ರೆಡಿ ಆಯಿತು. ಇಲ್ಲಿ ನಮ್ಮ ಅಪ್ಪಂಗೂ ಮತ್ತು ನಮ್ಮ ತಮ್ಮಂಗೂ ಹಾಕ್ಕೊಟ್ಟೆ, ಅವರು ಕೂಡ ಊಟ ಮಾಡ್ತಾ ಇದ್ದರು. ಅಜ್ಜಿ ಎಲ್ಲ ಇಲ್ಲಿ ಮಟನ್ ಸಾರನ್ನ ಬಾಕ್ಸಿಗೆ ಹಾಕ್ಕೊಂಡು ಅಜ್ಜಿ ಊರಿಗೆ ತಗೊಂಡು ಹೋದ್ವಿ. ಅಲ್ಲೂ ಕೂಡ ಅಮ್ಮ ಬಂದ ತಕ್ಷಣ ಮಾತಾಡಿಸಿದ್ರು. ಇನ್ನು ಅಜ್ಜಿ ನಾನು ಹೋದ ತಕ್ಷಣ ಮಾತಾಡಿಸ್ದೆ ನಾನು ಕೂಡ. ಇನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಮಳೆ ಬರ್ತಿತ್ತು ಅಂತ ಅಂದ್ಬಿಟ್ಟು ಹೊರಟ್ವಿ ಮನೆ ಕಡೆ. ಇನ್ನು ಅಪ್ಪಂಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೂ ತೋರಿಸ್ಕೊಂಡು ಬೇಕಿತ್ತು, ಅದಕ್ಕೆ ಹೊರಡ್ತಾ ಇದ್ನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ವು. ಈ ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ಕೊತೀನಿ. ನಾಳೆ ಸಿಗುವ ಮುಂದಿನ ವ್ಲಾಗಲ್ಲಿ ಬಾಯ್.